ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮಾರ್ಚ್ 9 to 16 ವೀಕ್ಲಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ತುಲಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಮೀನ, ಮಕರ, ವೃಶ್ಚಿಕ, ಮೇಷ ಅಥವಾ ನಿಮ್ಮದೇ ರಾಶಿ ತುಲಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಹೊಸದಾಗಿ ಕಾರ್ಡಲ್ಲಿ ಕಟಕ್ ರಾಶಿ ಕೂಡ ಬಂದಿದೆ. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವ್ರ ಜೊತೆ ಕನೆಕ್ಟ್ ಆಗ್ಬೋದು. ನೀವು ರಿಲೇಷನ್ಶಿಪ್ಪಲ್ಲಿದ್ದರೂ ಕಾರ್ಡಲ್ಲಿ ಕೆಲವೊಂದು ಸಲ ಶೋ ಆಗಿರೋದಿಲ್ಲ. ತುಲಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗನ್ಸಿದ್ದು, ನೀವು ಮುಂದೆ ಬರೋ 3 ತಿಂಗಳಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಏನೋ ಒಂದು ಒಳ್ಳೆಯ ವಿಷಯ ಅಥವಾ ನೀವು ಅಂದ್ಕೊಂಡಿರೋ ಕೆಲಸ ನೀವು ಅಂದ್ಕೊಂಡು ಹಾಗೆ ಆಗಿಲ್ಲ ಅಂದರೂ ಕೂಡ ಏನೋ ಬೆಟರಾಗಿ ಆಗಿರುತ್ತೆ. ಕೆಲವ್ರಿಗೆ ಅದು ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ನಾನು ಅಂದ್ಕೊಂಡಿರೋದು ಆಗಿಲ್ಲ ಅನ್ನೋದು ಇರುತ್ತೆ. ಆದರೆ ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್ ಇನ್ 3 ಮಂತ್ ಅಂತ ನಾನು ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಖಂಡಿತವಾಗ್ಲೂ ಏನೋ ಒಂದು ಒಳ್ಳೇದಾಗುತ್ತೆ ನಿಮ್ಮ ಲೈಫಲ್ಲಿ ತುಲಾ ರಾಶಿಯವರಿಗೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಮೇ ಬಿ ಕೆಲವರು ಯಾವುದಕ್ಕೂ ರೆಡಿಯಾಗಿರಿ ಅಂತ ನಾನು ಹೇಳ್ತೀನಿ. ಮೇ ಬಿ ಅದು ರಿಲೇಷನ್ಶಿಪ್ ವಿಷಯಕ್ಕೂ ಇರ್ಬೋದು ಅಥವಾ ನಿಮ್ಮ ಕೆಲಸದ ವಿಷಯಕ್ಕೂ ಇರ್ಬೋದು. ಸ್ವಲ್ಪ ಗಡಿಬಿಡಿ ಆಗ್ಬೋದು, ಮುಂಚೆನೇ ನೀವು ಮೈಂಡ್ಸೆಟ್ ಮಾಡ್ಕೊಂಡಿರಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ, ತುಂಬ ಪಾಸಿಟಿವ್ ಕಾರ್ಡು. ಮೇ ಬಿ ಲವರ್ಸ್ ಕಾರ್ಡಲ್ಲೂ ಕೂಡ ನಾನು ಅದನ್ನೇ ಹೇಳ್ತೀನಿ. ಮೇ ಬಿ ಹೊಸ ಲವ್ ಬಾರ್ನ್ ಆಗ್ಬೋದು, ಹೊಸ ಲವ್ ಹುಟ್ಕೊಳ್ಬೋದು, ಈಗಾಗಲೇ ಹುಟ್ಟಿರ್ಬೋದು. ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಮುಂದೆ ಬರೋ 3 ಮಂತ್ಸಲ್ಲಿ ನೀವೇನಾದರೂ ಒಳ್ಳೆಯದನ್ನು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಅಂತ ನಂಗೆ ಅನಿಸುತ್ತೆ. ಅದನ್ನು ನೀವು ತೊಗೊಳ್ಬೋದು ಅಂತ ನಾನು ಹೇಳ್ಬೋದು. ಯಾವುದಾದ್ರೂ ಅವಕಾಶಗಳು ಬಂದರೆ, ಏನಾದರೂ ಆಫರ್ಸ್ ಬಂದರೂ ಕೂಡ ಮುಂದೆ 3 ಮಂತ್ಸಲ್ಲಿ ಬರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ಸಿಂಗಲ್ ಆಗಿದ್ದೀರೋ ಅಥವಾ ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ ಸಿಂಗಲ್ ಇರ್ಬೋದು. ಬ್ಯಾಲೆನ್ಸ್ ಇದ್ದಾರೆ, ಸ್ಟೆಬಲ್ ಇದ್ದಾರೆ. ಸೊ ಅವ್ರ ಬಿಲ್ಸ್ನ ಅವರೇ ಪೇ ಮಾಡೋ ಸ್ಟೆಬಿಲಿಟಿ ಇದೆ. ಮೇ ಬಿ ಜಾಬಲ್ಲಿ ಇರ್ಬೋದು. ಮೇ ಬಿ ನೀವು ಅವರಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ಅಂಥ ವ್ಯಕ್ತಿ ಜೊತೆ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು. ನೀವು ಸ್ಟೆಬಲ್ ಇರ್ಬೋದು ಅಥವಾ ನಿಮಗೆ ಜಾಬ್ ಇರ್ಬೋದು. ಕಮಿಟೆಡ್ ಇದೆ ರಿಲೇಷನ್ಶಿಪ್ಪು. ಮೇ ಬಿ ನಿಮ್ಮನ್ನು ಅವ್ರು ತುಂಬ ಕೇರ್ ಮಾಡ್ತಾರೆ ಜಾಸ್ತಿ, ನೀವು ಅಥವಾ ಅದರ್ ಪರ್ಸನ್ ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ರಿಲೇಷನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡೋಣ, ಸೊ ಬ್ರೇಕಪ್ ಮಾಡ್ಕೊಳ್ಬೇಕು ಅಂದ್ಕೊಂಡವರು ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಅಂದ್ಕೊಂಡಿರ್ಬೋದು ನೀವು ಅಥವಾ ಅದರ್ ಪರ್ಸನ್ನು. ಮೇ ಬಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸ್ಟೇಬಲ್ ಆಗಿದ್ದೀರಾ. ಇಬ್ಬರ ಮಧ್ಯೆ ಈಗೋ ಇಲ್ಲ ಅಂತ ಅನಿಸುತ್ತೆ ನನಗೆ. ಒಂದು ಸೆಂಟರ್ಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಸ್ವಲ್ಪ ವ್ಯಾಲ್ಯೂಸ್ನ ಕೊಡೋವಂಥ ವ್ಯಕ್ತಿಗಳಾಗಿದ್ದೀರಾ ತುಲಾ ರಾಶಿಯವ್ರು, ನೀವು ಅಥವಾ ಅದರ್ ಪರ್ಸನ್ಸು. ಇಬ್ಬರಲ್ಲೊಬ್ಬರು ಇನ್ನೂ ಲರ್ನಿಂಗ್ ಪ್ರೊಸೆಸ್ಸಲ್ಲಿದ್ದೀರಾ, ಓದ್ತಾ ಇದ್ದೀರಾ. ಸ್ಟೂಡೆಂಟ್ ಇರ್ಬೋದು ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ನು ಅಂತ ಫುಲ್ ಕಾರ್ಡ್ ಇರೋದ್ರಿಂದ ನಾನು ಹೇಳ್ಬೋದು ಇದನ್ನು. ಫೋರ್ತ್ ನನಗೆ ಹೈರ್ ಫ್ರೆಂಡ್ ಬಂದಿದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ನು ತುಂಬ ವಂಡರ್ಫುಲ್ ಪರ್ಸನ್ ಇದ್ದಾರೆ. ಟ್ರೆಡಿಷ್ನಲ್ ಬಿಲೀವ್ಸ್ ಮೇಲೆ ಬಿಲೀವ್ನ ಇಟ್ಕೊಂಡಿರೋಂಥ ಪರ್ಸನ್. ಹಾಗಂತ ಹೇಳ್ಬಿಟ್ಟು ಎಲ್ಲ ಟ್ರೆಡಿಷ್ನಲ್ಲೇ ಇರೋದಿಲ್ಲ, ಮಾಡರ್ನ್ ಆಗಿರ್ತಾರೆ. ಆದರೆ ಟ್ರೆಡಿಷ್ನಲ್ ಎಥಿಕ್ಸ್ ಬಗ್ಗೆ ನಂಬಿಕೆ ಇರೋವಂಥ ವ್ಯಕ್ತಿ ಇದ್ದಾರೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ನು ಅಥವಾ ಇದು ನೀವು ಕೂಡ ಆಗಿರ್ಬೋದು. ಸ್ವಲ್ಪ ಅಡ್ವೆಂಚರಸ್ ಪರ್ಸನ್ ಅಂತ ಹೇಳ್ಬೋದು. ಏನಾದರೂ ಡಿಫ್ರೆಂಟ್ ಮಾಡೋಣ, ಏನಾದರೂ ಹೊಸದಾಗಿ ಯೋಚನೆ ಮಾಡೋವಂಥ ವ್ಯಕ್ತಿ ಆಗಿರುತ್ತೆ. ಮೇ ಬಿ ನೀವು ಈ ಥರ ಇರ್ಬೋದು ಅಥವಾ ಅದರ್ ಪರ್ಸನ್ ಕೂಡ ಈ ಥರ ಇರ್ಬೋದು. ಫಿಫ್ತ್ ನನಗೆ ಚಾರೆಟ್ ಕಾರ್ಡ್ ಬಂದಿರೋದ್ರಿಂದ, ಆಗಲೇ ಹೇಳಿದೆ ಚಾರೆಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಮೇ ಬಿ ಕಾರ್ಡಲ್ಲಿ ಕಟಕ್ ರಾಶಿ ಶೋ ಆಗಿದೆ ಅಂತ ಹೇಳಿದ್ದು. ಚಾರೆಟ್ ಕಾರ್ಡ್ ಇರೋದ್ರಿಂದ ತುಂಬ ಫಾಸ್ಟ್ ಮೂವಿಂಗ್ ಎನರ್ಜಿ ಇರುತ್ತೆ. ಮೇ ಬಿ ಪಾಸ್ಟಲ್ಲಿ 3 ಮಂತ್ಸ್ ಕೂಡ ನೀವು 3 ಮಂತ್ಸಿಂದ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಕೆಲವರು. ಯಾಕಂದರೆ 6 ನನಗೆ 3 ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಪಾಸ್ಟಲ್ಲಿ ನೀವು 3 ಮಂತ್ಸ್, ಪಾಸ್ಟ್ ಅಂದರೆ ಹಿಂದೆ 3 ಮಂತ್ಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರು, ಕನೆಕ್ಟಾಗಿ 3 ಮಂತ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಸ್ವಲ್ಪ ನೀವು ಅವ್ರ ಕಡೆ ಗಮನ ಕೊಡಿ. 3 ಆಫ್ ಥಾಟ್ಸ್ ಇರೋದ್ರಿಂದ ಮೇ ಬಿ ಅವ್ರು ಸುಳ್ಳು ಹೇಳ್ತಿರ್ಬೋದು, ಸಮಥಿಂಗ್ ಏನೋ ಹೈಡ್ ಮಾಡ್ತಿರ್ಬೋದು, ಚೀಟ್ ಮಾಡ್ತಿರ್ಬೋದು ಅಂತ ನಾನು ಹೇಳ್ಬೋದು. ಇದು ಕೂಡ ಕೆಲವರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ರೇರ್ಲಿ 6th ಕಾರ್ಡ್ ನನಗೆ 3 ಆಫ್ ಥಾಟ್ಸ್ ಬಂದಿರೋದ್ರಿಂದ ಕೆಲವರಿಗೆ ಚೀಟಿಂಗ್ ಆಗೋವಂಥ ಚಾನ್ಸಸ್ ಇದೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಅವ್ರು ಮುಚ್ಚಿಟ್ಟಂಥ ಸತ್ಯ. ಈಗಾಗಲೇ ಬ್ರೇಕಪ್ ಕೂಡ ಆಗಿರ್ಬೋದು ಕೆಲವರಿಗೆ. ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ಗಮನ ಕೊಡಿ. 7th ನನಗೆ 6 ಆಫ್ ವಾಂಡ್ಸ್ ಬಂದಿದೆ.
ಮತ್ತು 6 ಆಫ್ ಪೆಂಟಿಕಲ್ಸ್ ಬಂದಿದೆ, 9th ಮೂನ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಸಕ್ಸಸ್ಫುಲ್ ಲವ್ ಅಂತ ಹೇಳ್ತೀನಿ. ಸಿಂಗಲ್ಸ್ ಇದ್ದಾರೆ, ನೋ ಮೈಂಡ್ ಗೇಮ್ಸ್ ಅಂತ ಹೇಳ್ತೀನಿ. ಸೊ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.